ರೆವಲೇಷನ್ ರಿವೀಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್ ಮತ್ತು ನನಗೆ ಈ ಸುವರ್ಣ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಬನ್ನಿ, ಪ್ರಕಟಣೆ ಪುಸ್ತಕದಿಂದ ನಾವು ಓದೋಕ್ಕಿಂತ ಮುಂಚಿತವಾಗಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ತುಂಬ ಸಂತೋಷ ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾವು 4ನೇ ಅಧ್ಯಾಯ 3ನೇ ವಚನವನ್ನು ಈ ಸಂದರ್ಭದಲ್ಲಿ ಓದೋಣ. ಪಾಸ್ಟರ್ ರಾಜದಾಸ್ ಅವರು ದಯವಿಟ್ಟು ನಮಗೆ 4ನೇ ಅಧ್ಯಾಯ 3ನೇ ವಚನವನ್ನು ಓದಬೇಕು. ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಈ ಒಂದು ವಚನಕ್ಕೆ ಆಳಕ್ಕೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬೇರೆ ರೀತಿಯಾದ ವರ್ಣನೆ ಇದೆ. ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ಬೇರೆ ರೀತಿಯಾದ ವರ್ಣನೆ ಇದೆ. ನಿಜವಾದ ವರ್ಣನೆ ಯಾವುದು ಎಂಬತಕ್ಕಂಥ ಒಂದು ಪ್ರಶ್ನೆ ಒಂದು ವೇಳೆ ಒಂದು ಕಾಮನ್ ಮ್ಯಾನ್, ಒಂದು ಲೇ ಮೆಂಬರ್ ಕೇಳಿದ್ರೆ ನಾವು ಅವರಿಗೆ ಉತ್ತರ ಕೊಡುವಂಥ ರೀತಿಯಲ್ಲಿರಬೇಕು. ಯಾಕೆಂದರೆ ದಾನಿಯೇಲ್ ನಾವು ಓದಿದ್ವಿ, ಅವರು ಬೆಂಕಿ ಅಂತ ಇದ್ದರು, ಆ ರೀತಿಯಾಗಿ. ಇಲ್ಲಿ ನೋಡಿದ್ರೆ ಕಲ್ಲುಗಳನ್ನು, ಅಮೂಲ್ಯವಾಗಿರ್ತಕ್ಕಂಥ ಕಲ್ಲುಗಳ ಹೋಲಿಕೆಯಲ್ಲಿ ನಮಗೆ ವಿವರಣೆಯನ್ನು ನೀಡಿದ್ದಾರೆ. ಮೊದಲನೇದಾಗಿ ಕೂತಿರುವವನು ಈಗ ಗೊತ್ತಾಗಿದೆ, ಎಸ್ಟಾಬ್ಲಿಷ್ ಆಗಿದೆ. ಈಗ ಮೊದಲನೇದಾಗಿ ಈ ಒಂದು ಕಲ್ಲುಗಳ ಬಗ್ಗೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ಯೋಸೇಫನ ಜೀವನವನ್ನು ತೆಗೆದುಕೊಂಡಾಗ ಪಾಸ್ಟರ್ ರಾಜದಾಸ್, ಆತನಿಗೆ ಬಣ್ಣ ಬಣ್ಣದ ಒಂದು ಅಂಗಿಯನ್ನು ಅವ್ರ ತಂದೆ ಇದು ಮಾಡಿಕೊಡ್ತಾರೆ. ಆಗಿನ ಕಾಲದಲ್ಲಿ ವಾಸ್ ಇಟ್ ವೆರಿ ಪ್ರೆಷಸ್ ಟು ಹ್ಯಾವ್ ಕಲರ್ಫುಲ್ ಡ್ರೆಸ್ಸಸ್? ಅದು ಸಹಜವಾಗಿ ಎಲ್ಲ ಸಾಧಾರಣವಾದ ಬಟ್ಟೆ ಹಾಕೊಳ್ತಾ ಇದ್ರು. ಆ ರಂಗು ರಂಗಿನ ಬಟ್ಟೆ ವಿಶಿಷ್ಟವಾದದ್ದು, ವಿಶೇಷವಾದ ಜನಗಳಿಗೆ ಮಾತ್ರ ಹಾಕ್ಕೊಳ್ತಾ ಇದ್ರು. ಅಂತಹ ಅಂಗಿಯನ್ನು ಯಾಕೋಬ ತನ್ನ ಅತಿ ಪ್ರಿಯರಾದಂಥ ಹೆಂಡತಿ ರಾಹೇಲನಿಗೆ ಜನಿಸಿದಂಥ ಮಗ ಯೋಸೇಫನಾಗಿದ್ದ. ಮಡದಿ ಕಳ್ಕೊಂಡು ಪ್ರಯುಕ್ತವಾಗಿ ಆ ಪ್ರೀತಿ ಹೆಂಡತಿಗೆ ತೋರಿಸ್ಲಿಕ್ಕಾಗಲಿ, ಅದನ್ನು ಮಗನಿಗೆ ತೋರಿಸ್ಬೇಕಂತೇಳಿ ರಂಗು ರಂಗಿನ ಅಂಗಿಯ ಬಟ್ಟೆಯನ್ನು ತನ್ನ ಮಗನ ಕೊಟ್ಟೆ. ಹೇಳಿ ಪಾಸ್ಟರ್ ಪ್ರಸನ್ನ ಅವರೇ, ವಾಟ್ ಈಸ್ ಯುವರ್ ಟೇಕ್ ಆನ್ ದ ಕಲರ್ಸ್? ಹಿಂದೆ ನೀವು ಹಳೆ ಒಡಂಬಡಿಕೆಯನ್ನು ಗಮನಿಸುವಾಗ ವಿಮೋಚನ ಕಾಂಡ 28ನೇ ಅಧ್ಯಾಯ 15ರಿಂದ 21 ವಚನವನ್ನು ಗಮನಿಸುವಾಗ ಈ ಯಾಜಕರುಗಳು ತಾವೊಂದು ವಿಶೇಷವಾದ ಉಡುಪನ್ನು ಧರಿಸ್ತಾ ಇದ್ರು. ಆ ವಿಶೇಷವಾದ ಉಡುಪಿನಲ್ಲಿ ಬಣ್ಣ ಬಣ್ಣದ ಪ್ರಕಾಶಿಸುವ ಕೆಲವು ಕಲ್ಲುಗಳು ಅವರಲ್ಲಿ ಪ್ರಜ್ವಲಿಸ್ತಾ ಇತ್ತು. ಇದನ್ನು ಒಂದು ಕಾರಣಕ್ಕೋಸ್ಕರ ಆಗ್ತಾ ಇದ್ರು. ನಾವು ಓದೋಣ 28ನೇ ಅಧ್ಯಾಯ 15ನೇ ವಚನದಿಂದ, ವಿಮೋಚನ ಕಾಂಡ. ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಬುಟೇದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಅದು ಒಂದು ಗೇಣುದ್ದವಾಗಿಯೂ ಒಂದು ಗೇಣಗಲವಾಗಿಯೂ 2 ಪದರುಳ್ಳದ್ದಾಗಿ ಚಚ್ಚೌಕವಾಗಿರಬೇಕು. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ ಪುಷ್ಪರಾಗ ಸ್ಫಟಿಕಗಳನ್ನು, 2ನೆಯ ಸಾಲಿನಲ್ಲಿ ಕೆಂಪರಳು ನೀಲಿ ಪಚ್ಚೆಗಳನ್ನು, 3ನೆಯ ಸಾಲಿನಲ್ಲಿ ಸುವರ್ಣರತ್ನ ಗೋಮೇಧಕ ಧೂಮ್ರ ಮಣಿಗಳನ್ನು, 4ನೆಯ ಸಾಲಿನಲ್ಲಿ ಪೀತರತ್ನ ಬೇರುಳ್ಳ ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲಿನಲ್ಲಿ ಸೇರಿಸಬೇಕು. ಇಸ್ರಾಯೇಲರ ಕುಲಗಳ ಸಂಖ್ಯಾ ಪ್ರಕಾರ 12 ರತ್ನಗಳಿರಬೇಕು. ಮುದ್ರಾರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರನ್ನು ಕೆತ್ತಿಸಬೇಕು. ಇಲ್ಲಿ ಕಲ್ಲುಗಳನ್ನು ಸಾಮಾನ್ಯವಾಗಿ ನಾವು ತೆಗೆದುಕೊಳ್ಳಬಾರದು. ಸ್ವಾಮಿ ಒಂದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾನೆ. ಈ ಕಲ್ಲುಗಳು ಯಾಜಕರ ದೇಹದಲ್ಲಿ ಅವರು ಹಾಕೊಳ್ಳುವಾಗ ಅದು ಪ್ರಕಾಶಿಸ್ತಂತೆ. ಉದಾಹರಣೆಗೆ ಮಹಾಯಾಜಕನು ಅದನ್ನು ಹಾಕಿಕೊಂಡು ಹೋದಾಗ ದೇವರ ಸಮ್ಮತಿ ಇದ್ದರೆ ಅಲ್ಲಿ ಬೆಳಕಿರ್ತಿತ್ತು. ದೇವರ ಸಮ್ಮತಿ ಇಲ್ಲದೇ ಇದ್ದರೆ ಬೆಳಕು ಕಾಣಿಸ್ತಾ ಇರಲಿಲ್ಲ. ಈಗ ಈ ಮಹಾಯಾಜಕನು ಹೋಗಿ ಏನಾದರೂ ಬೇಡ್ಕೊಂಡಾಗ ಇದು ದೇವರಿಗೆ ಒಪ್ಪಿಗೆ ಆಗಿದೆ ಅಂದರೆ ಜನಗಳಿಗೆ ಹೆಂಗೆ ಗೊತ್ತಾಗಬೇಕು? ಈ ಕಲ್ಲುಗಳ ಮೂಲಕವಾಗಿ. ಸೊ ಇಲ್ಲಿ
ಸಿಂಹಾಸನವನ್ನು ನೋಡುವಾಗ ಆ ಸಿಂಹಾಸನ ಕೂತಿರುವವನನು ಈ ಸುಂದರವಾದ ರತ್ನಗಳನ್ನು, ಈ ಕಲ್ಲುಗಳನ್ನು ಆತನು ಹಾಕಿಕೊಂಡಿದ್ದಾನೆ ಅಂದರೆ ಅದು ಒಂದು ಅರ್ಥವನ್ನು ತಿಳಿಸುವಂಥದ್ದಾಗಿದೆ. ಇಲ್ಲಿ 3 ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೌದು. ಈ 3 ಕಲ್ಲುಗಳು ಯಾವ ಕಾರಣದಿಂದ ಬರೀ 3 ಕಲ್ಲುಗಳು ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಉತ್ತರವಿಲ್ಲ. ಆದರೂ ಈ ಸತ್ಯವೇದದಲ್ಲಿ 2-3 ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ರಾಜದಾಸ್, ಕೀರ್ತನೆ 104:2 ಓದಬೇಕು ಅಂತ ನಾವು ನೋಡ್ತೀವಿ. ಇಲ್ಲಿ ಈ ಒಂದು ಕೀರ್ತನೆಗಾರನು ಯಾವ ಕಾರಣವನ್ನು ಬರೆದಿದ್ದಾನೆ ಅಂತ ನಾವು ನೋಡೋಣ. ಕೀರ್ತನೆ 104:2. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದ ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ. ಎಲ್ಲೋ ಒಂದು ಕಡೆ ಈ ನೀವು ನೀಡಿದಂಥ ವಿವರಣೆ ಮತ್ತು ನೀವು ನೀಡಿದಂಥ ಈ ವಚನದ ಪ್ರಕಾರ ನಾವು ನೋಡುವುದಾದರೆ ಬೆಳಕನ್ನು ಪ್ರಜ್ವಲಿಸುವಂಥ ಒಂದು ಕಲ್ಲುಗಳು. ಸೊ ಎಲ್ಲೋ ಬೆಳಕಿಗೂ ದೇವರಿಗೂ ಮತ್ತು ಬೆಳಕಿಗೂ ತಂದೆಗೂ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಂತೀರಾ? ಖಂಡಿತವಾಗಿ. ಈಗ ನಾವು ಈ ಕಲ್ಲುಗಳನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಬೇಕು ನಾವು. ಆಯಿತು. ಒಂದೊಂದು ಕಲ್ಲಿನ ವಿವರ. ಮೊದಲನೆಯದು, ಕುಳಿತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ, ಅಂದರೆ ಇಂಗ್ಲಿಷ್ನಲ್ಲಿ ಇದನ್ನು ಜಾಸ್ಪರ್ ಎಂಬುದಾಗಿ ಹೇಳ್ತೇವೆ. ಈ ಪದ್ಮರಾಗ ಇದರ ಕಲ್ಲಿನ ಒಂದು ವಿಶೇಷತೆ ಅರ್ಥ ಏನಪ್ಪ ಅಂದರೆ ಇದು ಪರಿಪೂರ್ಣತೆಯನ್ನು ಮತ್ತು ಜ್ಞಾನವನ್ನು ತಿಳಿಸುವಂಥದ್ದು. ಪ್ಯೂರಿಟಿ ಆ್ಯಂಡ್ ಬ್ರಿಲಿಯನ್ಸ್ ಇದು ತೋರಿಸ್ತಕ್ಕಂಥದ್ದು. ಇದು ಬಹಳ ಶ್ರೇಷ್ಠವಾದಂಥ ಶುದ್ಧವಾದಂಥ ಧೂಮ್ರವರ್ಣದ ಕಲ್ಲಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ 11ನೇ ವಚನವನ್ನು ನಾವು ಸ್ವಲ್ಪ ಹೊತ್ತು ನೋಡುವಾಗ ಅಲ್ಲಿ ಪರಲೋಕದ ಒಂದು ವಿವರಣೆ ಅಲ್ಲಿ ಕೊಡಲ್ಪಟ್ಟಿದೆ. ಇದರ ಬಗ್ಗೆ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ಈ ಪರಲೋಕದಲ್ಲಿ ಈ ಕಲ್ಲನ್ನು ಎಲ್ಲೂ ಉಪಯೋಗಿಸಿದ್ದಾರೆ ಅಂತಕ್ಕಂಥದ್ದನ್ನು ಮಾತಾಡೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪ್ರಕಟಣೆ 22:1ನೇ ವಚನವನ್ನು ನೀವು ಓದಲಿಕ್ಕಿದ್ರೆ ವಿರಾಮ ಬಂದ್ಬಿಡ್ತು. ದಯವಿಟ್ಟು ಓದಿ ವಿವರಿಸಿ. ಪ್ರಕಟಣೆ 22:1ರಲ್ಲಿ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಎಂಬುದಾಗಿ. ಇಲ್ಲೂ ಸಹ ಆ ಸ್ಫಟಿಕದಂತೆ ಉರಿಯುತ್ತಿರುವ ಆ ಕಲ್ಲನ್ನು ತಿರ್ತದೆ. ಅದಕ್ಕಿಂತ ಮುಂಚೆ 21ನೇ ಅಧ್ಯಾಯ 11ನೇ ವಚನವನ್ನು ಓದೋಣ. ಅಲ್ಲಿ ಹೇಳ್ತದೆ, ದೇವರಾತ್ಮ ಪರವಶನಾದ ನನ್ನನ್ನು ಎತ್ತರವಾದ ಗುಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸಿನಿಂದ ಕೂಡಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶ ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ತಳತಳಿಸುವ ವಜ್ರವೋ ಎಂಬಂತೆ ಕಾಣಿಸುತ್ತಿತ್ತು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಕಲ್ಲುಗಳು ಆ ಪರಲೋಕದ ಸಿಂಹಾಸನದ ಸುತ್ತಲೂ ಇರತಕ್ಕಂಥ ಇಂತಹ ಪ್ರಕಾಶಿಸುವ ತಳತಳಿಸುವ ವಜ್ರದಂತೆ ಈ ಕಲ್ಲುಗಳಿತ್ತು ಎಂಬುದಾಗಿ. ಅದು ಈ ಜಾಸ್ಪರ್ ಕಲ್ಲಿನ ಒಂದು ವಿವರ. ಮುಂದಿನ ಕಲ್ಲಿನ ವಿವರವನ್ನು ನೀಡಿ ಪಾಸ್ಟರ್ ರಾಜದಾಸ್. 2ನೇ ಕಲ್ಲು ಭಾಳ ವಿಶಿಷ್ಟವಾದ ಅರ್ಥವನ್ನು ಕೊಡುವಂಥದ್ದಾಗಿದೆ. 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುತ್ತೆ, ಪದ್ಮರಾಗ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸ್ಯಾರ್ಡಿಯನ್ ಅಂತ ಹೇಳ್ತಾರೆ. ಇದರದ್ದು ಬಣ್ಣ ಕೆಂಪು ಬಣ್ಣ. ಮೊದಲನೇದು ಸ್ಫಟಿಕದಂತೆ. ಸ್ಫಟಿಕ ಅಂತ ಹೇಳಿದ್ರೆ ಪರಿಶುದ್ಧತೆ ಅಥವಾ ಬಿಳಿ, ದೇವರ ಭೂಷಣವೇ ಬಿಳಿ ವಸ್ತ್ರಕ್ಕೆ ಸಮಾನವಾಗಿದೆ ಪರಿಶುದ್ಧತೆಯನ್ನು. ಈ 2ನೇದು ಸ್ಯಾಡಿನ್ ಅಂತ ಹೇಳಿದ್ರೆ ಕೆಂಪು. ಯೇಸು ಸ್ವಾಮಿ ಶಿಲ್ವೆ ಮೇಲೆ ಸಾಯುವಾಗ ಆತನ ಪಕ್ಕೆಗೆ ಹೀಟನ್ನು ತಿವಿದಾಗ ಏನು ಬಂದಿರ? ನೀರು ಮತ್ತು ರಕ್ತ. ಈ ನೀರು ಬಿಳಿ ಬಣ್ಣವನ್ನು ಸೂಚಿಸ್ತದೆ
ರಕ್ತ ಕೆಂಪು ಬಣ್ಣವನ್ನು ಸೂಚಿಸ್ತದೆ. ಈ ಎರಡು ಬಣ್ಣವನ್ನು ಸಾಂಕೇತಿಕವಾಗಿ ನೋಡುವಾಗ ಮಗನಲ್ಲಿ ನೀಲಿ ಬಿಳಿ ಮತ್ತು ಕೆಂಪು ನೀರು ರಕ್ತ ಹೇಗೆ ಇತ್ತೋ ಹಾಗೆ ಪರಲೋಕ ತಂದೆಯ ಸಿಂಹಾಸನದಲ್ಲಿ ಕೂತಿರುವಾಗ ತಂದೆಯಲ್ಲೂ ಸಹ ಅದೇ ಬಣ್ಣ ಇದೆ. ಸೊ ತಂದೆ ಮಗ ಒಂದೇ ಎಂಬ ಹೋಲಿಕೆಯನ್ನು ತೋರಿಸಲಿಕ್ಕೆ ಇಲ್ಲಿ ಲೇಖಕರು ಭಾಳ ಸ್ಪಷ್ಟವಾಗಿ ಎರಡು ಮಣಿಗಳನ್ನು ಸ್ಫಟಿಕ ಮತ್ತು ಸಾರ್ಡಿನ್ ಪದ್ಮರಾಗ ಎಂಬ ಮಣಿಗಳನ್ನು ಸೂಚಿಸುವಂಥದ್ದಾಗಿದೆ. ಇದು ಬಹಳ ನಿಗೂಢವಾದಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ವಂಡರ್ಫುಲ್. ಈಗ ಮುಂದೆ ಇನ್ನೊಂದು ಕಲ್ಲಿನ ಬಗ್ಗೆ ಮಾಹಿತಿಯನ್ನು, ಮೂರನೇ ಕಲ್ಲು ಇದು ಎಮರಾಲ್ಡ್ ಎಂಬುದಾಗಿ, ಅಂದರೆ ಪಚ್ಚೆಯ ಬಣ್ಣ. ಈ ಪಚ್ಚೆಯ ಬಣ್ಣದ ಕಲ್ಲು ಎಲ್ಲಿತ್ತು ಅಂದರೆ, ಹೇಗಿತ್ತು ಅಂದರೆ, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇದರಲ್ಲಿತ್ತು ಎಂಬುದಾಗಿ. ಸ್ವಾಭಾವಿಕವಾಗಿ ಮುಗಿಲು ಬಿಲ್ಲು ಅಂದರೆ ನಮಗೆ ಗೋಚರವಾಗ್ತಕ್ಕಂಥದ್ದು ಯಾವುದು? ಕಾಮನ ಬಿಲ್ಲು. ಅಂದರೆ ಪ್ರಳಯ ಆದಮೇಲೆ ದೇವರು ಕೊಡ್ತಕ್ಕಂಥ ಒಂದು ಒಡಂಬಡಿಕೆ, ವಾಗ್ದಾನ. ಆ ಮುಗಿಲು ಬಿಲ್ಲಿನಲ್ಲಿ ನಾವು 7 ಬಣ್ಣಗಳನ್ನು ನಾವು ಗುರುತಿಸ್ತೇವೆ. ಆ 7 ಬಣ್ಣಗಳು ಸಹ ಒಂದು ವಿಶೇಷವಾದ ವಾಗ್ದಾನವನ್ನು ತೋರಿಸುವಂಥದ್ದಾಗಿದೆ. ಅದು ಯಾವುದಪ್ಪ ಅಂದರೆ, ಎಜ್ಕೇಲನ 1:28 ಹೇಳ್ತದೆ, ಇದು ದೇವರ ಮಹಿಮೆಯನ್ನು ತೋರಿಸುವಂಥದ್ದಾಗಿದೆ ಎಂಬುದಾಗಿ. ಅಂದರೆ ದೇವರ ಮಹಿಮೆಯನ್ನು ಯಾರೊಬ್ಬರು ಸಹ ಸಾಧಾರಣವಾಗಿ ವಿವರಣೆ ಮಾಡಲು ಸಾಧ್ಯವಿಲ್ಲ. ಆದಿಕಾಂಡ 9:16 ಹೇಳುವಾಗ, ನಾನು ಕೊಡುವ ಈ ಒಡಂಬಡಿಕೆ ನಿತ್ಯವಾದಂಥ ಒಡಂಬಡಿಕೆ. ಇದು ನೋಹನ ಕಾಲಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಮಾನವ ಕುಲಕ್ಕೆ ಸೀಮಿತವಾಗ್ತದೆ. ಈ ಒಡಂಬಡಿಕೆಯನ್ನು ನಾವು ಸುಭದ್ರವಾಗಿ ಇಟ್ಕೊಳ್ಬೇಕೆಂಬುದಾಗಿ. ಎರಡನೇದಾಗಿ, ಈ ಮುಗಿಲ ಬಿಲ್ಲು ಏನನ್ನ ಸೂಚಿಸ್ತದೆ ಎಂಬುದಾಗಿ ಹೇಳುವಾಗ, ದೇವರ ಕರುಣೆಯನ್ನ ಮತ್ತು ನ್ಯಾಯವನ್ನ ಸೂಚಿಸುತ್ತದೆ. ಎಷ್ಟು ಸಾರಿ ದೇವರು ಕೃಪೆಯನ್ನು ತೋರಿಸ್ತಾ ಇದ್ದಾನೆ, ಅಷ್ಟೇ ನ್ಯಾಯ ಅವನಲ್ಲಿ ಇದೆ ಎಂಬುದಾಗಿ. ಈಗ ಮಾನವರನ್ನ ಸ್ವಾಮಿ ಶಿಕ್ಷೆ ಮಾಡುವಾಗ ತಾನು ಅನ್ಯಾಯಗಾರನು ಎಂಬುದಾಗಲ್ಲ, ನ್ಯಾಯವಾಗಿ ಶಿಕ್ಷಿಸ್ತಾನೆ. ಯಾಕಂದ್ರೆ ಆ ಶಿಕ್ಷೆಯಿಂದ ನಾವು ತಿದ್ದುಕೊಳ್ಳಬಹುದು ಎಂಬುದಾಗಿ ದೇವರು ನಮ್ಮನ್ನ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥದ್ದು, ಈ ಕೃಪೆ ಮತ್ತು ನ್ಯಾಯ ಇವೆಲ್ಲವೂ ಏನಾಗಿದೆ? ಜೊತೆಯಾಗಿ ಇದೆ. ರಕ್ಷಣೆಯ ಯೋಜನೆಯನ್ನ ಪರಿಪೂರ್ಣ ಮಾಡ್ತಕ್ಕಂಥದ್ದು ಇದು ಎಂಬುದಾಗಿ. ನಾನು ನೋವನ ಕಾಲದಲ್ಲಿ ತೋರಿಸಿರುವ ಈ ಒಂದು ಕಾಮನ ಬಿಲ್ಲು, ಈ ಮುಗಿಲ ಬಿಲ್ಲು ನನ್ನ ಪ್ರೀತಿಯನ್ನು ತೋರಿಸುವಂಥದ್ದಾಗಿದೆ. ಒಂದು ವಾಕ್ಯವನ್ನು ಓದೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 9 ಮತ್ತು 10 ಬಹಳ ಸ್ಪಷ್ಟವಾಗಿ ಯೆಶಾಯನು ಏನು ಹೇಳ್ತಾನೆ ಗಮನಿಸೋಣ. ನಿನ್ನನ್ನು ತ್ಯಜಿಸಿದ್ದು ನನಗೆ ನೋವನ ಕಾಲದ ಜಲಪ್ರಳಯದಂತಿದೆ. ಇಂಥ ಜಲಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದೆನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನು ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ದೇವರು ಸಾವಿರಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಾಗ್ದಾನವನ್ನು, ಆ ಒಡಂಬಡಿಕೆಯನ್ನು ಮತ್ತೊಮ್ಮೆ ನಮಗೆ ಹೇಳ್ತಾ ಇದ್ದೇನೆ. ನಾನು ಅದರಿಂದ ಹೊರಗಡೆ ಹೋಗಲ್ಲ. ಬೆಟ್ಟಗಳು ಬಿದ್ದೋಗ್ಬೋದು, ಗುಡ್ಡಗಳು ತೆಗೆದೋಗ್ಬೋದು, ಆದರೆ ನನ್ನ ಕೃಪೆ ಶಾಶ್ವತವಾಗಿರ್ತದೆ ಎಂಬುದನ್ನು ಇಲ್ಲಿ ತಿಳಿಸುವಂಥದ್ದಾಗಿದೆ. ಈಗ ಈ ಕಾಮನ ಬಿಲ್ಲು, ಈಗ ಮನುಷ್ಯನಿಗೆ ದೇವರು ಕೊಟ್ಟಂಥ ಒಂದು ವಾಗ್ದಾನ, ಇನ್ಮೇಲೆ ನಾನು ನೀರಿನಿಂದ ಇದನ್ನು ನಾಶ ಮಾಡೋದಿಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆ ನಾವು ಈ ಮಳೆ ಜಾಸ್ತಿ ಆದಾಗ, ಅಥವಾ ಉತ್ತರಾಖಂಡಲ್ಲಿ ಕೆಲವು ವರ್ಷಗಳ ಹಿಂದೆ ಪ್ರಳಯ ಆಯಿತು, ಆಗ ಈಗ ಕೂಡ ಬೆಂಗಳೂರಲ್ಲಿ ಆವಾಗ ಪ್ರಳಯ ಕೈಂಡ್ ಆಫ್ ಸಿಚುವೇಶನ್ ಉದ್ಭವ ಆಗುತ್ತೆ. ಚೆನ್ನೈಯಲ್ಲಿ ಕೂಡ ಮಳೆ ಬಂದರೆ ಫುಲ್ಲಾಗಿ ತುಂಬಿಕೊಳ್ತದೆ. ಸೊ ಈ ರೀತಿಯಾಗಿ ಈ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಒಂದು ಅನುಮಾನ ಬರ್ತದೆ, ಒಂದು ವೇಳೆ ನೀರಲ್ಲಿ ನಾವೆಲ್ಲ ಸತ್ಗಿತ್ತು ಹೋಗ್ತೀವೋ ಅಂತ. ಆದರೆ ದೇವರು ಈ ವಚನದ ಪ್ರಕಾರ ಆ ಒಂದು ಸಿಂಹಾಸನದ ಸುತ್ತಲೂ ಕಾಮನ ಬಿಲ್ಲಂತೆ ಇತ್ತು ಅಂತ. ಈಗ ಬಹಳ ಕಲರ್ಗಳಾಗೋಯ್ತು.
ಈಗ ನೀವು ಹೇಳೋದು ನೋಡಿದ್ರೆ ರೆಡ್ ಕಲರ್ ಇದೆ, ಕ್ರಿಸ್ಟಲ್ ಕಲರ್ ಇದೆ, ಆಮೇಲೆ ವಿಬ್ಜ್ಯೋರ್ 7 ಬಣ್ಣಗಳ ಇರ್ತಕ್ಕಂಥದ್ದು. ಇದರಿಂದ ಇಷ್ಟು ಕಲರ್ಗಳನ್ನು, ಇಷ್ಟು ಬಣ್ಣಗಳನ್ನು ವಿವರಿಸಿದ್ದಾರೆ ಆ ಪರಲೋಕದಲ್ಲಿ ಪ್ರಕಟಣೆಗಾರರು ನೋಡುವಾಗ. ನಮಗೆ ನಮ್ಮ ಭವಿಷ್ಯ ತುಂಬ ಕಲರ್ಫುಲ್ ಆಗಿದೆ ಅಂತ ನಮ್ಗೆ ಅನಿಸ್ಬೇಕಲ್ವೇ? ಖಂಡಿತವಾಗಿಯೂ ಈಗ ದೇವರನ್ನು ನಂಬಿದ ಮಕ್ಕಳ ಜೀವಿತ ಖಂಡಿತವಾಗಿಯೂ ಕಲರ್ಫುಲ್ ಆಗಿರ್ತದೆ. ಒಂದು ವೇಳೆ ದೇವರನ್ನು ನಂಬಿಕೊಂಡಿಲ್ಲ ಅಂದರೆ ನಿಮಗೆ ಕಾಮನ ಬಿಲ್ಲೇ ಕಾಣಿಸಲ್ಲ, ಎಲ್ಲ ಬರೀ ಕಗ್ಗತ್ತಲು ಕಪ್ಪಾಗಿರ್ತದೆ. ಇದನ್ನು ನಾವು ಮುಂದೆ ಇನ್ನೂ ಸಹ ವಿವರವಾಗಿ ಕಲ್ತುಕೊಳ್ಬೋದು. ಖಂಡಿತವಾಗ್ಲು. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ಈ ಒಂದು ಪರಲೋಕದಲ್ಲಿದ್ದಂಥ ಸಿಂಹಾಸನದ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಆ ಒಂದು ದರ್ಶನದಲ್ಲಿ ಕಂಡು ಬಂದಂಥ ಬಣ್ಣಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆತನನ್ನು ನಂಬತಕ್ಕಂಥವರ ಒಂದು ಭವಿಷ್ಯವು ಎಷ್ಟು ಬಣ್ಣ ಮತ್ತು ರಚನೆಯುಳ್ಳ ಒಂದು ಭವಿಷ್ಯವಾಗಿರುತ್ತೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಓದ್ತಾ ಇದ್ದೀವಿ. ಈಗ ಕಾಮನ ಬಿಲ್ಲಿನ ಬಗ್ಗೆ ನಾವು ಮಾತಾಡುವಾಗ ವಿರಾಮಕ್ಕೆ ಹೋಗುವ ಮುನ್ನ ನಾವು ಚರ್ಚೆ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಪ್ರಳಯ ಬಂದಾಗ ಅನುಮಾನ ಕೂಡ ಬರ್ತದೆ. ಆ ಅನುಮಾನ ಬಂದಾಗ ಏನು ಮಾಡಬೇಕು ಪಾಸ್ಟರ್ ರಾಜದಾಸ್? ಸ್ವಾಮಿ ವಾಗ್ದಾನ ಮಾಡಿದವನು ಆತನು ಯಾವತ್ತೂ ವಾಗ್ದಾನವನ್ನು ಮೀರಲ್ಲ. ಆತನ ನಂಬಿಗಸ್ತನು, ಸತ್ಯವಂತನು. ಈ ಮೀನ್ಸ್ ವಾಟ್ ಇಸ್ ಸೇಸ್. ಬಹುಶಃ ಮನುಷ್ಯರು ಮಾತಿಗೆ ತಪ್ತೇವೆ. ದೇವರು ನೋವನಿಗೆ ಪ್ರಳಯದ ನಂತರ ಆ ಮುಗಿಲು ಬಿಲ್ಲನ್ನು ತೋರಿಸಿ ಹೇಳ್ದ, ಇನ್ನು ಮುಂದೆ ಆ ಮುಗಿಲು ಬಿಲ್ ನೋಡೋದು ನಿನ್ಗೆ ಏನು ನೆನಪಾಗಬೇಕಂದ್ರೆ, ಇನ್ನು ಮುಂದೆ ಈ ಲೋಕವನ್ನು ನಾನು ಪ್ರಳಯದಿಂದ ನಾಶ ಮಾಡಲ್ಲ ಅಂತ. ಆದರೆ ನೀವು ಹೇಳಿದ್ರಿ ಅಲ್ಲಲ್ಲಿ ಪ್ರಳಯ ಆಗತ್ತೆ ಅಂತೇಳಿ. ಪ್ರಳಯ ಅಲ್ಲಲ್ಲಿ ಆಗ್ಬೋದು, ಇದು ಸೈತಾನ್ ಕೆಲಸ. ಆದರೆ ಜಾಗತಿಕ ಪ್ರಳಯ ಮತ್ತೊಂದು ಸರಿ ಆಗಿಲ್ಲ, ಆಗೋದು ಇಲ್ಲ. ಮತ್ತೊಂದು ಸರಿ ಆಗೋದು ಬೆಂಕಿಯ ಮಳೆ ಆಗುತ್ತೆ ಹೊರತು ಇದು ಜಲಪ್ರಳಯ ಆಗಲ್ಲ. ದೇವರು ವಾಗ್ದಾನ ಮಾಡಿದ್ದಾನೆ. ನಮಗೇನು ನಂಬಿಕೆ ಹುಟ್ಟಿಸ್ಬೇಕಂದ್ರೆ, ಸ್ವಾಮಿ ಆ ಮುಗಿಲು ಬಿಲ್ ನೋಡಿದಾಗ ನಾನು ನಿಮ್ಮನ್ನು ರಕ್ಷಿಸ್ತೇನೆ. ಇದು ರಕ್ಷಣೆಯ ಸಾಂಕೇತ, ಇದು ಒಂದು ಒಡಂಬಡಿಕೆಯ ಸಾಂಕೇತ. ಯಾರ್ಯಾರು ದೇವ್ರ ಕೂಡ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ, ನಿಖರವಾಗಿರುತ್ತೆ, ಅವ್ರು ಯಾವುದಕ್ಕೂ ಭಯಪಡಲ್ಲ. ಎಲ್ಲೇ ಏನೇ ಆದ್ರೂ ನಮಗೇನು ಆಗಲ್ಲ ಎಂಬ ವಿಶ್ವಾಸ. ಅದಕ್ಕೇ ಇದೋ ಐ ವಾಕ್ ಟು ದ ವ್ಯಾಲಿ ಆಫ್ ಶೇಡ್ ಆಫ್ ಡೆತ್, ಮರಣದ ಕಣಿವೆಯಲ್ಲಿ ನಡೆದಲು ನಾನು ಕೇಡಿಗೆ ಎದುರೆನ್ನು ಅಂತ. ಅನೇಕ ಜನರು ಎಡಗಡೆ ಬಲಗಡೆ ಸಾವಿರಾರು ಜನ ಸಾಯ್ಬೋದು, ಆದರೆ ನಮ್ಗೆ ಯಾವುದು ಕೇಡು ಆಗಲ್ಲ ಎಂಬುದಾಗಿ ಆ ಮುಗಿಲು ಬಿಲ್ಲು ಸಾಂಕೇತವಾಗಿ ಕೊಡುತ್ತೆ. ಇಲ್ಲಿ ವಾಕ್ಯ ಹೇಳುತ್ತೆ, ಯೆರೆಮೀಯ 14:21 ವಚನದಲ್ಲಿ, ನಿನ್ನ ನಾಮದ ಮೇಲೆ ದೃಷ್ಟಿ ಇಡು, ನಿನ್ನ ಮಹಿಮೆಯ ಸಿಂಹಾಸನ ಅಸಡ್ಡೆ ಮಾಡಬೇಡ, ಅವಮಾನಪಡಿಸಬೇಡ, ನೀನು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೋ, ಅದನ್ನು ಭಂಗಪಡಿಸಿದಿರು. ಸೊ ಯೆರೆಮೀಯ ಸ್ವಾಮಿಗೆ ಜ್ಞಾಪಿಸ್ತಾನೆ, ನೀನು ಒಡಂಬಡಿಕೆ ಮಾಡ್ಕೊಂಡೆ ಸ್ವಾಮಿ, ನೀನು ಮರಿಬೇಡ, ನಿನ್ನ ನಾಮಕ್ಕೆ ಭಂಗ ಆಗಬಾರ್ದು. ಯಾವಾಗ ನಾವು ನಿರಾಶೆ ಆಗ್ತೇವೆ ಆಗ ನಿರೀಕ್ಷೆ ಕಳ್ಕೊಂಡು ಬಿಡ್ತೇವೆ. ಎಲ್ಲಿ ನಿರೀಕ್ಷೆ ಇರುತ್ತೆ ಅಲ್ಲಿ ನಿರಾಶೆ ಇರಲ್ಲ. ಈ ಒಡಂಬಡಿಕೆ ನಿರೀಕ್ಷೆ ಯಾವ್ದು ಹುಟ್ಟಿಸ್ತದೆ ಅಂದರೆ, ಮುಗಿಲು ಬಿಲ್ಲು ಒಂದು ನಿರೀಕ್ಷೆ ಹುಟ್ಟಿಸ್ತದೆ. ಆ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗ್ಬೇಕಾಗುತ್ತೆ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಪ್ರಸನ್ನ ಅವರೇ, ಈ ಟ್ರೈನಲ್ಲಿ ಹೋಗಬೇಕಾದ್ರೆ ಈ ಬೆಟ್ಟಗಳ ಎಜ್ಜಲ್ಲಿ ಇಷ್ಟು ದಪ್ಪ ಒಂದು ಬಂಡೆ ಇರ್ತದೆ. ನಾನು ಯಾವಾಗಲೂ ಯೋಚನೆ ಮಾಡೋದು, ಯಾರಪ್ಪ ತಕೋಗಿ ಇದನ್ನು ಅಲ್ಲಿಟ್ರು ಅಂತ. ಏಕೆಂದರೆ ತುಂಬ ದೊಡ್ಡ ಕಲ್ಲಿರುತ್ತೆ, ಒಂದು ದೊಡ್ಡ ಬೆಟ್ಟದ ಪ್ರದೇಶದಲ್ಲಿ ಸೈಡಲ್ಲಿ ಹಿಂಗಿರ್ತದೆ. ನಾನು ಭಾಳ ವರ್ಷ ಚಿಕ್ಕವನ್ನ ನೆನೆಸ್ಕೊಂಡು ಯಾರು ತಗೊಂಡೋಗಿ ಇಲ್ಲಿ ಇಟ್ಟಿರ್ತಾರೆ ಅಂತ. ಆವಾಗ ನಮ್ಮ ತಂದೆ ಒಂದು ಸರಿ ಹೇಳಿದ್ರು, ಒಂದು ದೊಡ್ಡ ಪ್ರಳಯ ಆಗಿತ್ತಪ್ಪ ನೋವನ ಸಮಯದಲ್ಲಿ, ಆವಾಗ ಈ ಕಲ್ಲುಗಳೆಲ್ಲ ಸಿಡಿದು ಈ ರೀತಿಯಾಗಿ ಆಯಿತು ಅಂತ. ಸೊ ಪ್ರಳಯ ಆಗಿದ್ದು ನಿಜ, ಕಾಮನ ಬಿಲ್ಲನ್ನು ದೇವರು ಕೊಟ್ಟಿದ್ದು ನಿಜ, ಅದರ ಮೂಲಕ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅಂತ ಹೇಳಿದ್ದು ನಿಜ ಎಂತಕ್ಕಂಥ ಅಂಶವನ್ನು ನಾವು ಯಾವತ್ತೂ ಮರೆಯಬಾರ್ದು. ಏನಂತೀರಾ? ಖಂಡಿತವಾಗಿ. ಅದು ಮಾತ್ರ ಅಲ್ಲ, ಈಗ ನಾವು ಇಲ್ಲಿ ಹೋಗ್ತಕ್ಕಂಥದ್ದು ಆ ಸಿಂಹಾಸನ, ದೇವರ ಸಿಂಹಾಸನದ ಸುತ್ತಲಿರ್ತಕ್ಕಂಥ ಆ ಒಂದು ಮುಗಿಲು ಬಿಲ್ಲ. ಆ ಒಂದು ಸಿಂಹಾಸನದ ಸುತ್ತಲಿರ್ತಕ್ಕಂಥ ಈ ಮುಗಿಲು ಬಿಲ್ಲು ಏನನ್ನ ತೋರಿಸ್ತದೆ ಅಂದರೆ, ದೇವರು ನೀತಿವಂತನು, ದೇವರು ಸತ್ಯವಂತನು, ದೇವರು ಕರುಣೆಯುಳ್ಳವನು, ಮತ್ತು ಆತನು ಯಾವುದೇ ಕಾರಣಕ್ಕೂ ತನ್ನ ವಾಗ್ದಾನವನ್ನು ತಡೆಯೋದಿಲ್ಲ, ಅಂದರೆ ಅದನ್ನು ಒಡೆಯೋದಿಲ್ಲ,
ನೆರವೇರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸಹ ಈ ಲೋಕಕ್ಕೆ ಬಂದಿರುವಾಗ ಆತನ ಒಂದು ವಾಕ್ಯವನ್ನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ನಾನು ಬಂದಿರುವುದು ಆಜ್ಞೆಗಳನ್ನು ತೆಗೆದಾಕದಕ್ಕಲ್ಲ, ಆದರೆ ಅದನ್ನು ನೆರವೇರಿಸುವುದಕ್ಕೆ ಎಂಬುದಾಗಿ. ಸಾವಿರಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ವಾಗ್ದಾನಗಳನ್ನ ದೇವರು ಈ ಕಾಲದಲ್ಲಿ ನಮಗೆ ನೆರವೇರಿಸಿಕೊಡುತ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಶ್ರೀಮತಿ ವೈಟಮ್ನವರು ಹೇಳ್ತಕ್ಕಂಥದ್ದು, ನಂಬಿಕೆಯಿಂದ ನಾವು ಆ ಮುಗಿಲು ಬಿಲ್ಲನ್ನ, ಆ ಸಿಂಹಾಸನ ಸುತ್ತ ಇರ್ತಕ್ಕಂಥ ಮುಗಿಲು ಬಿಲ್ಲನ್ನ ನೋಡೋಣ. ಆವಾಗ ನಮ್ಮ ಪಾಪದ ಆ ಒಂದು ಕ್ಲೌಡ್ಸ್, ಮೋಡಗಳು ಏನಾಗ್ತವೆ ಅಂದ್ರೆ ಅದನ್ನು ಹಿಂದೆ ಬೀಳ್ತದೆ. ಈಗ ಮುಗಿಲು ಬಿಲ್ಲು ಬರುವಾಗ, ಮಳೆ ಆದ ತಕ್ಷಣ ನಮಗೇನು ಅನ್ನಿಸ್ತದೆ? ಇನ್ನು ಮಳೆ ಬರಲ್ಲ, ಮುಗೀತಲ್ಗ, ಮಳೆ ನಿಂತೋಯ್ತು ಅಂತ. ಮಳೆ ಬರ್ಲಿಕ್ಕೆ ಮುಂಚೆ ಏನು ಬರ್ತದೆ? ಈ ಮಳೆ ಬರ್ತದೆ ಅಂತ ಸೂಚನೆಯನ್ನು ಆಕಾಶದಲ್ಲಿ ಹೇಗೆ ನೋಡ್ತೇವೆ ನಾವು? ಮೊದಲು ಮೋಡಗಳು. ಆ ಮೋಡಗಳು ಕವಿತುಕೊಂಡಾಗ ಅಯ್ಯೋ ಮಳೆ ಬರೋ ಸೂಚನೆ, ನಾವು ಬೇಗ ಮನೆಗೆ ಹೋಗೋಣ ಅಂತ. ಅದೇ ರೀತಿಯಲ್ಲಿ ಈ ಪಾಪ ಎಂಬತಕ್ಕಂಥ ಮೋಡಗಳು ನಮ್ಮನ್ನು ಕವಿದುಕೊಂಡಾಗ ದೇವರು ತನ್ನ ಮುಗಿಲು ಬಿಲ್ಲನ್ನು ಕೊಟ್ಟು ನಮ್ಮ ಪಾಪಗಳನ್ನು ನಿರ್ಧರಿಸ್ತಾನೆ. ಎಂಥ ಸುಂದರವಾದ ದೇವರು ನಮಗಿದ್ದಾರೆ. ಆತನ ಸಿಂಹಾಸನ ನಾವು ಭಾಗಿಯಾಗಬೇಕು ಎಂಬತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಆತನಿರ್ತಾನೆ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ನನ್ನ ರಕ್ತವನ್ನು ನೋಡಿ. ಐಗುಪ್ತ ದೇಶದಲ್ಲಿ ರಕ್ತವನ್ನು ನೋಡಿದ ತಕ್ಷಣ ಆ ದೇವದೂತ ಏನು ಮಾಡ್ತಾ ಇದ್ದಂತೆ? ಹಾದು ಹೋಗ್ತಾ ಇದ್ದ. ಯೇಸು ಸ್ವಾಮಿಯ ರಕ್ತವನ್ನು ನಾವು ನೋಡುವಾಗ ನಾಶನದ ದೇವದೂತ, ಅಯ್ಯೋ ಯೇಸು ಸ್ವಾಮಿ ಅವನಿಗೋಸ್ಕರ ಸತ್ತು. ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ನಿಮಗೋಸ್ಕರ ಸತ್ತಿದ್ದೇನೆ, ನನ್ನ ಮಕ್ಕಳಿಗೋಸ್ಕರ ಸತ್ತಿದ್ದೇನೆ, ಈ ರಕ್ತವೇ ಸಾಕು ಎಂಬುದಾಗಿ. ಇದೆಲ್ಲವನ್ನ, ಈ ಮುತ್ತುಗಳನ್ನು, ಈ ರತ್ನಗಳನ್ನು ಯಾಕೆ ಒಂದು ಚಿಹ್ನೆಯಾಗಿ, ಗುರುತಾಗಿ ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ತೋರಿಸುವುದಕ್ಕೆ. ಈ ಡಿಸೈರ್ ಆಫ್ ಏಜಸ್ ಪುಟ 491ರಲ್ಲಿ ಎಲೆನ್ ವೈಟ್ ಅವರು ತುಂಬ ಚೆನ್ನಾಗಿ ಬರೀತಾರೆ. ದ ರೈನ್ಬೋ ಆಫ್ ಪ್ರಾಮಿಸಿಂಗ್ ಎನ್ಸರ್ಕ್ಲಿಂಗ್ ದಿ ಥ್ರೋನ್ ಆನ್ ಅ ಹೈ ಇಸ್ ಅನ್ ಎವರ್ ಲಾಸ್ಟಿಂಗ್ ಟೆಸ್ಟಿಮನಿ ದಟ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಆ ಸಿಂಹಾಸನದ ಸುತ್ತಲೂ ಇರ್ತಕ್ಕಂಥ ಕಾಮನ ಬಿಲ್ಲು, ದೇವರು ಮನುಷ್ಯರನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸಿರ್ತಕ್ಕಂಥ ಒಂದು ಸಂಕೇತ ಎಂಬತಕ್ಕಂಥ ವಿಷಯವನ್ನು ಸತತವಾಗಿ ನಾವು ಕಾಮನ ಬಿಲ್ಲನ್ನು ನೋಡಿದಾಗಲ್ಲ, ಯಾಕೋ ಒಂದು ಕಡೆ ಬರೀ ಕಾಮನ ಬಿಲ್ಲು ನಾಶನಕ್ಕೆ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದರೆ ಇಲ್ಲಿ ವೈಟಮ್ನವ್ರು ಹೇಳ್ತಾರೆ, ಅದು ಇದು ಯೋಹಾನ 3ನೇ ಅಧ್ಯಾಯ 16ನೇ ವಚನಕ್ಕೆ ಒಂದು ಹೋಲಿಕೆ ಆಗಿರ್ತಕ್ಕಂಥ ಒಂದು ವಿಷಯ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಓನ್ಲಿ ದ ಡಿಸ್ಟ್ರಕ್ಷನ್ ಪಾರ್ಟ್ ವೆನ್ ಯು ಸಿ ದ ರೈನ್ಬೋ. ಇಟ್ ಈಸ್ ಅ ಹೋಪ್ ದಟ್ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ. ಸೊ ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಓದೋಣ. ದೇವರು ನಿಮ್ಮ ಇಬ್ಬರನ್ನ ಆಶೀರ್ವದಿಸಲಿ. ಒಂದು ವಾಕ್ಯವನ್ನು ಹೇಳಿ ಇಷ್ಟಪಡ್ತಾರೆ. ದೇವರ ಸಿಂಹಾಸನದ ಒಂದು ಆಡಳಿತ ಅಡಿಪಾಯ ಯಾವುದರಲ್ಲಿದೆ ಅಂದರೆ ಪ್ರೀತಿ ಮತ್ತು ನ್ಯಾಯದಲ್ಲಿ. ಅದಕ್ಕೋಸ್ಕರ ಅದನ್ನೇನಂತ ಕರೀತಾರೆ ಅಂದರೆ ಥ್ರೋನ್ ಆಫ್ ಗ್ರೇಸ್. ಇದು ಕೃಪೆಯ ಸಿಂಹಾಸನ. ಆ ಕೃಪೆಯ ಸಿಂಹಾಸನದಿಂದ ಮಾತ್ರ ನಮ್ಮ ರಕ್ಷಣೆ ಸಿಕ್ಕಲು ಸಾಧ್ಯ. ಸೊ ಆ ಒಂದು ಸಿಂಹಾಸನದ ಹೆಸರು ಗ್ರೇಸ್ ಥ್ರೋನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ? ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.